ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಸಿಡಿದಿದೆ. ರಾಷ್ಟ್ರಪತಿಗೇನೆ ಅವಮಾನ ಮಾಡಿದ್ರೆ ಹಾಗಾದರೆ ರಾಹುಲ್ ಗಾಂಧಿ ಇದೇನು ನಿಮ್ಮ ಮನಸ್ಥಿತಿ? ರಾಹುಲ್ ಗಾಂಧಿ ನಿಜಕ್ಕೂ ಕೂಡ ಇಡೀ ಈ ಭಾಗದ ಭಾರತೀಯರಿಗೆ ಬಹಳ ದೊಡ್ಡ ಅವಮಾನ ಮಾಡಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಪ್ರಮುಖ ರಾಜ್ಯಗಳ ಚುನಾವಣೆಯ ಹೊತ್ತಲ್ಲೇ ಮಹಾ ಎಡವಟ್ಟು ಮಾಡಿಕೊಂಡ್ರ ರಾಗ ಮೋದಿ. ಈ ನಡೆ ಬಹಳ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆತಿರುವಾಗಲೇ ರಾಹುಲ್ ಗಾಂಧಿ ಅವರ ಈ ದೊಡ್ಡ ಎಡವಟ್ಟು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳದೇ ಇದ್ರೆ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅಂತ ಮುಗಿಬಿಟ್ಟಿದ್ದಾರೆ. ಈಗ ಬಿಜೆಪಿ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಜೋರಾಗಿ ಎತ್ಕೊಂಡಿದೆ. ರಾಹುಲ್ ಗಾಂಧಿ ಅವರು ಹಾಗಾದರೆ ರಿಪಬ್ಲಿಕ್ ಡೇ ದಿನ ಮಾಡಿದ್ದೇನು? ರಾಷ್ಟ್ರಪತಿಗಳು ಒಂದಲ್ಲ ಎರಡು ಸಲ ಹೇಳಿದ್ರು ಕೂಡ ಅದನ್ನು ಧಿಕ್ಕರಿಸಿ ನಡೆದ್ರ ರಾಹುಲ್ ಗಾಂಧಿ, ಈ ದೇಶದ ಲೀಡರ್ ಆಫ್ ಅಪೋಸಿಷನ್. ಏನು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು? ಈ ಸಲ ಪ್ರಜಾಪ್ರಭುತ್ವದ ಈ ಹಬ್ಬ ರಿಪಬ್ಲಿಕ್ ಡೇ ದಿನ ನಾರ್ತ್ ಈಸ್ಟ್ ಟೀಮಲ್ಲಿ ಏನು ರಾಷ್ಟ್ರಪತಿ ಭವನದ ರಿಸೆಪ್ಷನ್ ಆ ಕಾರ್ಯಕ್ರಮದಲ್ಲಿ ನಾರ್ತ್ ಈಸ್ಟ್ ಟೀಮನ್ನು ಅಳವಡಿಸ್ಕೊಳ್ಳಲಾಗಿತ್ತು. ವಿದೇಶಿ ಗಣ್ಯರಿದ್ದರು. EU ಮತ್ತು ಭಾರತದ ಟ್ರೇಡ್ ಡೀಲ್ ಅಂತಿಮ ಆದಂಥ ಸಮಯ ಅಲ್ವಾ ಇದು. ಸೊ ವಿದೇಶದ ವಿವಿಧ ಬೇರೆ ಬೇರೆ ರಾಷ್ಟ್ರಗಳಿಂದ ಪ್ರತಿನಿಧಿಗಳಿಂದ ಹಿಡಿದು EU ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್ನ ಪ್ರಮುಖರಿದ್ದರು. ರಾಷ್ಟ್ರಪತಿ ಭವನದ ಈ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಕೂಡ ನಾರ್ತ್ ಈಸ್ಟ್ನ ಒಂದು ಈ ಶಾಲ್ ರೀತಿಯಲ್ಲಿ ಕೊಡಲಾಗಿತ್ತು, ಪಟ್ಕ. ಅದು ಇಡೀ ನಾರ್ತ್ ಈಸ್ಟ್ 7 ರಾಜ್ಯಗಳ ಸಂಸ್ಕೃತಿಯನ್ನು, ಅವರ ಆಚರಣೆ, ಸಂಪ್ರದಾಯ, ಅವರ ನೆಲಗಟ್ಟನ್ನು ಪ್ರತಿಬಿಂಬಿಸುವಂಥ ಒಂದು ಪಟ್ಕ. ನೋಡಿರ್ತೀರ ನೀವು, ಮೋದಿ ಮತ್ತು EU ಮುಖ್ಯಸ್ಥರೆಲ್ಲ ಹಾಕ್ಕೊಂಡಿದ್ದನ್ನು. ಅದನ್ನು ಪ್ರತಿಯೊಬ್ಬರು ಅಲ್ಲಿ ವಿದೇಶಿ ಗಣ್ಯರು, ಈ ದೇಶದ ಪ್ರಮುಖರು ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿದ್ದವರು ಅದನ್ನು ಅವೇರ್ ಮಾಡಿರ್ತಾರೆ. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಹೇಳಲಾಗುತ್ತೆ, ಬಟ್ ಅವರು ಅದನ್ನು ಧರಿಸೋದಕ್ಕೆ ನಿರಾಕರಿಸ್ತಾರೆ ಅಂತ ಈಗ BJP ಅದನ್ನೇ ಎತ್ಕೊಂಡಿದ್ದು ಕೈಗೆ. ರಾಷ್ಟ್ರಪತಿಗಳು ಒಂದಲ್ಲ ಎರಡು ಸಲ ಸೂಚಿಸ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ, ಆದರೂ ಅದನ್ನು ಕೂಡ ಕಡೆಗಣಿಸ್ತಾರೆ. ಅಂದರೆ ಇವರ ಈ ದುರಹಂಕಾರಕ್ಕೆ ಬೆಂಕಿ ಹಚ್ತಾರೆ ಅಸ್ಸಾಂ ಜನ. ಇಡೀ ನಾರ್ತ್ ಈಸ್ಟ್ ಯಾಕೆ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿದೆ? ಈ ಸಲ ಈಗ ಬಂದೇ ಬಿಡ್ತು ಅಸ್ಸಾಂ ಎಲೆಕ್ಷನ್. ಸರಿಯಾದ ಪಾಠ ಕಲಿಸ್ತಾರೆ ರಾಹುಲ್ ಗಾಂಧಿಗೆ ಜನ ಅಂತ ಮುಗಿಬಿದ್ದಿದ್ದಾರೆ BJP ಅವರು. ರಾಷ್ಟ್ರಪತಿಗಳು ಹೇಳಿದ್ರು ಅದಕ್ಕೆ ಬೆಲೆ ಇಲ್ವಾ? EU ಪ್ರಮುಖರು ಎಲ್ಲರೂ ಕೂಡ ಅದನ್ನ ಹಾಕ್ಕೊಂಡಿದ್ದಾರೆ. ವಿದೇಶದವ್ರು ಹಾಕ್ಕೊಂಡಿದ್ದಾರೆ, ಖರ್ಗೆ ಅವರು ಹಾಕ್ಕೊಳ್ತಾರೆ. ಕಾಂಗ್ರೆಸ್ಸು BJP ಅಂತಲ್ಲ, ಬೇರೆಯವರು ಎಲ್ಲರೂ ಹಾಕ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟೊಂದು ಅಸಹ್ಯವ ಹಾಗಾದರೆ ನಾರ್ತ್ ಈಸ್ಟ್ ಅಂದರೆ ಅಂತ ತರಾಟೆಗೆ ತಗೊಳ್ತಿರೋದು ಈಗ. ಅಲ್ಲಿ ನೋಡಿ, ನಾರ್ತ್ ಈಸ್ಟಲ್ಲಿ, ಈಶಾನ್ಯ ಭಾರತದಲ್ಲಿ ಕಾಂಗ್ರೆಸ್ಸು ಬಹಳ ದೊಡ್ಡ ದುರಂತವನ್ನೇ ಸೃಷ್ಟಿಸಿದೆ ಅಂತ ಮೊನ್ನೆ ಅಷ್ಟೇ ಅಂಕಿಅಂಶಗಳನ್ನು ಇಟ್ಟು ವಾಗ್ದಾಳಿ ನಡೆಸಿದ್ರು ಮೋದಿ ಅವರು. ಏನಂತ? ವಿದೇಶದಿಂದ ಅಕ್ರಮವಾಗಿ ನುಸುಳಿ ಬಂದವ್ರಿಗೆ ಇವರೇ ಜಾಗ ಕೊಟ್ಟು ಬಾಂಗ್ಲಾ ಅಕ್ರಮ ವಲಸಿಗರನ್ನು ಕಂಡವನನ್ನು ಸಲಹಿ ವೋಟ್ ಬ್ಯಾಂಕ್ಗೋಸ್ಕರ ಈ ದೇಶಕ್ಕೆ ಒಂದು ದೊಡ್ಡ ಆತಂಕವನ್ನು ಸೃಷ್ಟಿಸುವಲ್ಲಿ ಕಾರಣವೇ ಕಾಂಗ್ರೆಸ್ ಅಂತ ಮುಗಿಬಿದ್ದಿದ್ರು ಮೋದಿ ಅವರು. ಮೊನ್ನೆಯಷ್ಟೇ ಈ ಅಟ್ಯಾಕ್ ಆಗಿದೆ. ನಾರ್ತ್ ಈಸ್ಟ್ಗೆ ಇಷ್ಟು ದೊಡ್ಡ ಅನ್ಯಾಯ. ಈಗ ಗಲಭೆ ಆಗುತ್ತೆ, ಮಣಿಪುರ ಹೊತ್ಕೊಂಡು ಉರಿಯತ್ತೆ, ಅಸ್ಸಾಂನಲ್ಲಿ ಗಲಭೆ ಆಗುತ್ತೆ, ಅಲ್ಲಿ ಮಿಲಿಟರಿ ನೇಮಕ ಮಾಡಬೇಕಾಗತ್ತೆ, ಅಲ್ಲಿನ ಜನ ಉಸಿರುಗಟ್ಟಿದ ವಾತಾವರಣದಲ್ಲಿ ಎಷ್ಟು ವರ್ಷ ಬದುಕಬೇಕಾಯ್ತು? ಇದೆಲ್ಲ ಯಾಕಾಯಿತು? ಅಲ್ಲಿ ದಂಗೆ ಎಬ್ಬಿಸೋರು ಹೊರಗಡೆಯಿಂದ ಬಂದವರು, ಮತ್ತು ಹೊರಗಡೆಯ ದುಷ್ಟ ಶಕ್ತಿಗಳು ಇಲ್ಲಿಲ್ಲೇ ಹೊತ್ತಿಸೋದು, ಬೆಂಕಿ ಹಾಕೋದು, ಪೆಟ್ರೋಲ್ ಸುರಿದು ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ಏನೇನಾಗಿದೆ ಅಸ್ಸಾಂ ಸೇರಿದಂತೆ ನಾರ್ತ್ ಈಸ್ಟ್ನ ರಾಜ್ಯಗಳಲ್ಲಿ ಹಿಂದೆಲ್ಲ ಅನ್ನೋದನ್ನು ಬಿಡಿಸಿ ಹೇಳ್ತಾ, ಈಗ ನೋಡಿದ್ರೆ ಅಸ್ಸಾಂನ ಜನತೆಗೆ ಅವರ ಆಚರಣೆ, ಅವರ ಸಂಸ್ಕೃತಿಗೆ ಅವಮಾನಿಸಿದ್ದಾರೆ ಅನ್ನುವಂಥ ಆಕ್ರೋಶ. ಮತ್ತೊಂದು ಕಡೆ ನಾರ್ತ್ ಈಸ್ಟ್ ಅಂದರೆ ಒಂದು ದೇಹದಲ್ಲಿ ಅತ್ಯಂತ ಬೇಡವಾದ ಕನಿಷ್ಠವಾದ ಭಾಗ ಅನ್ನೋ ರೀತಿಯಲ್ಲಿ ಧಿಕ್ಕರಿಸಿತ್ತು ಕಾಂಗ್ರೆಸ್. ಅಲ್ಲಿ ಒಂದು ಇನ್ವೆಸ್ಟ್ಮೆಂಟು ಕೂಡ ಮೂಸ್ ನೋಡೋರಿರಲಿಲ್ಲ. ನಾರ್ತ್ ಈಸ್ಟ್ ಅಂದರೆ ದೇಶದಲ್ಲಿ ಇದೆ ಆದರೂ ಇಲ್ಲ ಅನ್ನೋ ಥರ ಇತ್ತು ಅಂತ BJP ಸದಾ ತರಾಟೆಗೆ ತಗೊಳ್ತಿರತ್ತೆ. ಇಷ್ಟು ವರ್ಷ ಒಂದು ಟ್ರೈನ್ ಇರಲಿಲ್ಲ, ಇಷ್ಟು ವರ್ಷ ಇರಲಿಲ್ಲ ಮೋದಿ ಅವಧಿಯಲ್ಲಿ. ಆ ಭಾಗದಲ್ಲಿ ಕಂಡರಿಯದ ಅಭಿವೃದ್ಧಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವ್ರು ಲೆಕ್ಕ ಇಟ್ಟು ಅಟ್ಯಾಕ್ ಮಾಡಿದ್ದು ನೋಡಿದ್ವಿ. ಯಾವ ರೀತಿ ಗುಡ್ಡಗಾಡು ಕಣಿವೆ ಪ್ರದೇಶದಲ್ಲಿ ಮುಂದುವರಿದ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಟನಲ್ಲು, ರೋಡು ಮತ್ತು ಟ್ರೈನ್ ಮಾರ್ಗಗಳನ್ನೆಲ್ಲ ನಿರ್ಮಿಸಲಾಗಿದೆ.
ಇದು ಈಗ ಸಾಧ್ಯ ಆಯಿತು ಅಂದರೆ ಇಷ್ಟು ವರ್ಷ ಕಾಂಗ್ರೆಸ್ ಈ ಭಾಗವನ್ನು ಯಾವ ರೀತಿ ಕಡೆಗಣಿಸಿತ್ತು ಅಂತೆಲ್ಲ ಬಿಜೆಪಿ ತರಾಟೆಗೆ ತಗೊಳ್ತಾನೆ ಇರುತ್ತೆ. ಇದ್ರ ನಡುವೆ ಈಗ ರಾಷ್ಟ್ರಪತಿಗಳು ಹೇಳಿದ ಮೇಲೂ ಕೂಡ ಅಹಂಕಾರವನ್ನು ತೋರಿದ್ದಾರೆ ಅಂತ ಮುಗಿಬಿದ್ದಿದೆ ಬಿಜೆಪಿ. ಹಿಮಂತ್ ಬಿಸ್ವಾ ಶರ್ಮಾ ಜನ ನೋಡ್ತಿಲ್ಲ ಅನ್ಕೊಂಡ್ರೆ ಇದನ್ನ ಇಡೀ ಜಗತ್ತು ನೋಡಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಇವೆಂಟ್ ಆಗಿತ್ತದು. ಈ ಸಲದ ರಿಪಬ್ಲಿಕ್ ಡೇ EU ಜೊತೆಗಿನ ಟ್ರೇಡ್ ಡೀಲ್ ಕಾರಣದಿಂದಾಗಿ ಜಗತ್ತಿನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸ್ಕೊಂಡಂತಹ ಈ ಕಾರಣಕ್ಕಾಗಿ ಇಡೀ ಜಗತ್ತು ಇದನ್ನ ನೋಡ್ತಾ ಇತ್ತು, ರಿಪಬ್ಲಿಕ್ ಡೇ ಕಾರ್ಯಕ್ರಮವನ್ನು. ಇಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಧರಿಸ್ತಾರೆ. ರಾಹುಲ್ ಗಾಂಧಿ ಅವರು ಯಾಕೆ ಧರಿಸಲ್ಲ? ಅಲ್ಲಿ ಹೋದವರ ಎಲ್ಲ ಗಣ್ಯರಿಗೂ ಕೂಡ ಇದನ್ನು ಕೊಡ್ಲಾಯ್ತು. ಆ ಮೂಲಕ ನಮ್ಮ ದೇಶದ ಅವಿಭಾಜ್ಯ ಅಂಗವಾದ ನಾರ್ತ್ ಈಸ್ಟ್ ಅದರ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ಐಕ್ಯತೆಯನ್ನು ಸಾರುವಂತಹ ಪ್ರಯತ್ನ. ಅಂದರೆ ಒಂದೊಂದು ವರ್ಷ ಒಂದೊಂದು ಥೀಮ್ ಇರುತ್ತೆ. ಈ ಸಲ ನಾರ್ತ್ ಈಸ್ಟ್ಗೆ ಬಲ ತುಂಬುವಂತಹ ಕೆಲಸ ನಿರಂತರವಾಗಿ ಏನು ಕೇಂದ್ರ ಸರ್ಕಾರ ಮಾಡ್ತಿದೆ. ಲಕ್ಷ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇಡೀ ಭಾರತದ ಗ್ರೋತ್ ಎಂಜಿನ್ನೇ ನಾರ್ತ್ ಈಸ್ಟಲ್ಲಿ ಇದೆ ಅಂತ ಕಿಕ್ ಸ್ಟಾರ್ಟ್ ಕೊಟ್ಟಂತಹ ಸಮಯದಲ್ಲಿ ಅದೇ ಥೀಮನ್ನು ಅಳವಡಿಸ್ಕೊಳ್ಳಾಗಿತ್ತು. ಆದರೆ ರಾಹುಲ್ ಗಾಂಧಿಯವರ ಈ ಧೋರಣೆ ಬಹಳ ಆಕ್ಷೇಪಾರ್ಹ. ಬೇಷರತ್ ಕ್ಷಮೆ ಕೇಳಬೇಕು ಅಂತ ಈಗ ಬಿಜೆಪಿ ಮುಗಿಬಿದ್ದಿದೆ. ಅಸ್ಸಾಂ ಮುಖ್ಯಮಂತ್ರಿ ಹೇಳ್ತಿದ್ದಾರೆ, ನಿಮಗೆ ಅಸ್ಸಾಂನಲ್ಲಿ ಎಂಥ ಪಾಠ ಕಲಿಸ್ತಾರೆ ನೋಡಿ ಜನ, ಕಾದ್ ನೋಡಿ, ಇದಕ್ಕೆ ತಕ್ಕ ಶಾಸ್ತಿ ಆಗತ್ತೆ, ನಿಮಗೆ ಕ್ಷಮೆ ಕೇಳ್ತಿರೋ ಇಲ್ವೋ ಅಂತ ಮುಗಿಬಿದ್ದಿರೋದು. ಕಾಲ ಬದಲಾದರೂ ಕೂಡ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಈ ರಾಜಕುಮಾರ್ನ ಬುದ್ಧಿ ಬದಲಾಗಿಲ್ಲ ನೋಡಿ. ಅವತ್ತು ಯಾವ ದುರಹಂಕಾರ ಇತ್ತೋ ಇವತ್ತೂ ಅದೇ ಇದೆ ಅಂತ ಮುಗಿಬಿದ್ದಿರೋದು. ಒಂದು ಕಡೆ ಇಲ್ಲಿ ರಾಷ್ಟ್ರಪತಿಗಳ ಭಾಷಣಕ್ಕೆ ಸ್ವಲ್ಪ ಗಲಾಟೆ ಎಲ್ಲ ಆಗಿದೆ. ಇವತ್ತು ಬಜೆಟ್ ಸೆಷನ್ ಆರಂಭದಲ್ಲಿ ಜಿರಾಮ್ಜಿಗೆ ಚರ್ಚೆ ಆಗಬೇಕು ಅಂತ ಮತ್ತೆ ಪಟ್ಟು ಹಿಡಿದಿದ್ರು. ಬಿಜೆಪಿ ಸರ್ಕಾರ ಅದಕ್ಕೆ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ನವ್ರಿಗೆ. ಚರ್ಚೆಯಾಗಿ ಪಾಸಾಗಿ ರಾಷ್ಟ್ರಪತಿಗಳ ಸಹಿ ಆಗಿರೋದಕ್ಕೆ ಮತ್ತೆ ಹೆಂಗೆ ಚರ್ಚೆಗೆ ಅವಕಾಶ ಕೊಡೋಕ್ಕಾಗುತ್ತೆ? ಸಾಧ್ಯವೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ್ದಾರೆ ಸಂಸದೀಯ ಮಂತ್ರಿ ಕಿರಣ್ ರಿಜಿಜು ಅವರು. ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದ್ದಾರೆ, ಇನ್ನೇನು ಚರ್ಚೆ ಆಗೋದಿದೆ, ಇಲ್ಲವೇ ಇಲ್ಲ ಅಂತ. ರಾಷ್ಟ್ರಪತಿಗಳ ಭಾಷಣ ಆಗ್ತಿರುತ್ತೆ, ದೇಶದ ಅಭಿವೃದ್ಧಿಯ ಬಗ್ಗೆ ಎಲ್ಲ ಅಂಕಿಅಂಶಗಳ ಸಮೇತ ವಿವರಿಸ್ತಿದ್ದಾಗ ಸ್ವಲ್ಪ ಗಲಾಟೆ ಜೋರು ಇದೆಲ್ಲ ಆಗಿದೆ. ಹಿಂದೊಂದ್ಸಲ ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು, ಪೂರ್ ಲೇಡಿ ಪ್ರೆಸಿಡೆಂಟ್ ಭಾಷಣದ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಕಮೆಂಟು, ಬಡಪಾಯಿ ಮಹಿಳೆ ಅನ್ನೋ ರೀತಿಯಲ್ಲಿ ರಾಷ್ಟ್ರಪತಿಗಳನ್ನು ಗುರಿಯಾಗಿಸಿ ಕಮೆಂಟ್ ಮಾಡಿದ್ದು ಸಿಕ್ಕಾಪಟ್ಟೆ ಟೀಕೆಗೆ ಕಾರಣ ಆಗಿತ್ತು. ಈಗ ರಾಷ್ಟ್ರಪತಿ ಭವನದ ಕಾರ್ಯಕ್ರಮ ರಾಷ್ಟ್ರಪತಿಗಳು ಹೇಳಿದ್ರೂ ಕೂಡ ಕೇಳದೆ ಅಸ್ಸಾಂ ಮತ್ತು ನಾರ್ತ್ ಈಸ್ಟ್ನ ಜನಕ್ಕೂ ಕೂಡ ಅವಮಾನ ಮಾಡಿದ್ದಾರೆ ಎನ್ನುವಂಥ ಆಕ್ರೋಶ ಸಿಡಿದಿದೆ. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರ ಈ ನಡೆ ಬಹಳ ಜಾಣತನದ ಲೆಕ್ಕಾಚಾರವೂ ಇದೆಯಾ ಅನ್ನೋ ಥರನೂ ಒಂದು ವಿಶ್ಲೇಷಣೆ ಇದು. ಏನದು, ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದ್ದ ಸಮಯದಲ್ಲಿ ನಾರ್ತ್ ಈಸ್ಟ್ನ ಅತ್ಯಂತ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿರುವಂತಹ ಪಟ್ಕ ಹಾಕೋತಾರೆ ಮೋದಿ, ಎಲ್ಲರಿಗೂ ಹಾಕಿಸ್ತಾರೆ. ಅಸ್ಸಾಂ ಚುನಾವಣೆ ಪ್ರಚಾರವನ್ನು ಹಿಂಗೂ ಮಾಡಿರಬಹುದಾ ಮೋದಿ? ಅಸ್ಸಾಂ ಜನರ ಮನಸ್ಸನ್ನು ಗೆಲ್ಲೋದಕ್ಕೆ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಅದರಲ್ಲಿ ಇನ್ನೂ ಒಂದು ಆಯಾಮವನ್ನು ಹುಡುಕ್ತಾನೆ ಇರ್ತಾರೆ ಮೋದಿ, ಸದಾ ಜನರ ಮನ ಗೆಲ್ಲುವಲ್ಲಿ ಅನ್ನೋ ರೀತಿಯಲ್ಲಿ ಒಂದು ವಿಶ್ಲೇಷಣೆ ಕೇಳಿ ಬರ್ತಿದೆ. ಅದು ಏನು ಬೇಕಾದರೂ ಇರಬಹುದು. ಸಹಜವಾಗಿ ಅಸ್ಸಾಂ ಚುನಾವಣೆ ಇರೋದ್ರಿಂದ ಆ ರೀತಿ ಚರ್ಚೆಗಳಾಗ್ತಿರಬಹುದು. ಮೋದಿ ಏನೇ ಕೆಲಸ ಮಾಡಿದ್ರು ಅದರಲ್ಲಿ 10 ಆಯಾಮಗಳನ್ನು ಹುಡುಕ್ತಾ ಇರ್ತಾರೆ ಅಂತ. ಅಸ್ಸಾಂ ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ಪ್ರಯತ್ನ ಕೂಡ ಇರಬಹುದು. ಆದರೆ ಬರೀ ಶಾಲ್ ಹಾಕ್ಕೊಂಡು ಗೆಲ್ಲೋಕ್ಕಾಗಲ್ವಲ್ಲ. ಅಲ್ಲಾಗಿರುವಂಥ ಈವರೆಗೆ ಕಂಡು ಕೇಳರಿಯದ ಇನ್ವೆಸ್ಟ್ಮೆಂಟು, ಅಲ್ಲಾಗಿರೋ ಕನೆಕ್ಟಿವಿಟಿ, ಆ ಜಗತ್ತೂ ಕೂಡ ಇಡೀ ದೇಶಕ್ಕೆ ತೆರೆದುಕೊಂಡಿರುವಂಥ ರೀತಿ, ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ನು, ಅಲ್ಲಿಂದ ಹೊರಗಡೆ ಕಳಿಸ್ಕೊಡೋಕೆ, ಅವರು ಬೇರೆ ವಸ್ತುಗಳನ್ನು ಬೈ ಮಾಡೋಕೆ ಎಷ್ಟು ಕಷ್ಟದ ಪರಿಸ್ಥಿತಿ ಇತ್ತು, ಅದು ಬದಲಾಗಿದೆ ಅನ್ನೋದು ಖಂಡಿತ ನಾರ್ತ್ ಈಸ್ಟ್ಗೆ ಕೊಟ್ಟಿರುವಂಥ ಬಿಗ್ ಗಿಫ್ಟ್ ಅಲ್ವಾ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರಿಗೆ ಇದು ಬೇಕಿತ್ತಾ ಅನ್ನುವಂಥ ಆಕ್ರೋಶ ಸಿಡುತ್ತದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.